ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್. ಇಲ್ಲೊಬ್ಬರಿಗೆ ಮದ್ಯದ ಅಂಗಡಿ ಲೈಸೆನ್ಸ್ ಕೊಡಿಸೋದಾಗಿ ಲಕ್ಷಾಂತರ ರೂಪಾಯಿ ವಂಚಿಸಿರುವ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಅಲ್ಲದೆ ನ್ಯಾಯ ಕೇಳಲು ಠಾಣೆಗೆ ಹೋದ್ರೆ ಪೊಲೀಸರು ಸಹ 500 ರಿಂದ 1,000 ರೂಪಾಯಿ ಪೀಕಿದ್ದಾರಂತೆ. ಈ ಕುರಿತು ಒಂದು ವರದಿ ನೋಡಿ. ಬಾರ್ ಲೈಸೆನ್ಸ್ ಕೊಡಿಸುವುದಾಗಿ ಲಕ್ಷ ವಂಚನೆ. 69 ಲಕ್ಷ ಕಳೆದುಕೊಂಡು ಹಾವೇರಿ ವ್ಯಕ್ತಿ ಕಂಗಾಲ್. ಈ ಫೋಟೋದಲ್ಲಿ ಕಾಣ್ತಿರುವ ಈ ವ್ಯಕ್ತಿ ಹೆಸರು ರಾಜೇಂದ್ರ ಅಂತ. ಈತ ಸಾಮಾನ್ಯನಲ್ಲ ಬಿಡಿ. ಈತನನ್ನ ನಂಬಿದ ಸುರೇಶ್ ಜಾಧವ್ ಎಂಬುವರು ಲಕ್ಷ ಹಣ ಕಳ್ಕೊಂಡು ಕಂಗಾಲಾಗಿ ಹೋಗಿದ್ದಾರೆ. CL7 ಮತ್ತು CL9 ಬಾರ್ ಲೈಸೆನ್ಸ್ ಕೊಡಿಸುವುದಾಗಿ ಈ ರಾಜೇಂದ್ರ ಬರೋಬ್ಬರಿ ಒಂದಲ್ಲ ಎರಡಲ್ಲ 69 ಲಕ್ಷ ರೂಪಾಯಿ ಹಣವನ್ನು ಇಸ್ಕೊಂಡಿದ್ದಂತೆ. ಆದ್ರೆ ಈಗ ಬಾರ್ ಲೈಸೆನ್ಸೂ ಇಲ್ಲ, ಕೊಟ್ಟ ಹಣವೂ ಇಲ್ಲದೆ ಸುರೇಶ್ ಜಾಧವ್ ಮೋಸ ಹೋಗಿದ್ದಾರೆ. ಹಾವೇರಿಯ ಸುರೇಶ್ ಜಾಧವ್ಗೆ ದಾವಣಗೆರೆಯ ರಾಜೇಂದ್ರ ಎಸ್ ವಂಚಿಸಿರುವಂತಹ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಹಾವೇರಿಯ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆದರೆ ಕಳೆದ 2.5 ವರ್ಷಗಳಿಂದ ಸುರೇಶ್ ಜಾಧವ್ ಪೊಲೀಸ್ ಠಾಣೆಗೆ ಓಡಾಡುತ್ತಲೇ ಇದ್ದಾರೆ. ನ್ಯಾಯ ಮಾತ್ರ ಸಿಗ್ತಿಲ್ಲ. ನಿಮಗೆ ಅಟ್ರಾಸಿಟಿ ಕೇಸ್ ಹಾಕಿ ನಿಮಗೆ ಒಳಗಡೆ ಹಾಕಿಸ್ತೀನಿ, ನಮ್ಮ ಮಾವ SP ಇದ್ದಾರೆ ಅಂತೇಳಿ ಎಲ್ಲ ಸುಳ್ಳು ಕತೆ ಹೇಳಿ ಮಾಡ್ತಾ ಬಂದ. ಕೊನೆಗೆ ಬೇಸತ್ತು ನಾನು ನಮ್ಮ ಅಣ್ಣಗೆ ಹೇಳಿದೆ. ನಮ್ಮ ಅಣ್ಣವ್ರು ಹೇಳಿದ್ರೆ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಜುರಿಸ್ಟಿಕ್ಷನ್ ಆದ CN ಪೊಲೀಸ್ ಸ್ಟೇಷನ್, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಬಂದು ನಾವು ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟರೆ ಅವರು ಸತ್ಯಾಸತ್ಯ ತರ್ಕೊಂಡು ಇದು FIR ಮಾಡಬೇಕು ಅಂತೇಳಿ ನಮಗೆ ಒಂದು 5 ದಿವಸ ಬಿಟ್ಟು ಬಂದ ಮೇಲೆ 17 ಜುಲೈ 2023ಕ್ಕೆ 56/2023 FIR ನಂಬರ್ FIR ರಿಜಿಸ್ಟರ್ ಮಾಡಿಕೊಂಡ್ರು. ಇನ್ನು ಕಳೆದ 2 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿರುವಂತಹ ಸುರೇಶ್ ಜಾಧವ್ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ನೊಂದವರಿಂದಲೇ ಪೊಲೀಸರು ಹಣ ವಸೂಲಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಸೈಬರ್ ಕ್ರೈಂ ಪೊಲೀಸರ ವಿರುದ್ಧ ಸುರೇಶ್ ಜಾಧವ್ ಆರೋಪಿಸಿದ್ದಾರೆ. ಪ್ರತಿ ಬಾರಿ ಸ್ಟೇಷನ್ಗೆ ಹೋದಾಗ 1000 ರಿಂದ 500 ರೂಪಾಯಿ ಅಂತ ಫೋನ್ ಪೇ ಮೂಲಕ ಹಣವನ್ನ ತೆಗೆದುಕೊಂಡಿದ್ದಾರಂತೆ. ಆ ಸ್ಟೇಷನ್ ನಲ್ಲಿದ್ದಂತಹ ಹಲವಾರು ಇನ್ನು ಕೆಲವೊಂದಿಷ್ಟು ಪೊಲೀಸರು ಏನ್ ಮಾಡಿದಾರಪ್ಪ ಅಂದ್ರೆ ನಮ್ಮ ತಮ್ಮನ ಕಡೆಯಿಂದ ಕೆಲವೊಂದಿಷ್ಟು ದುಡ್ಡನ್ನ ಫೋನ್ ಪೇ ಮುಖಾಂತರ ಅವ್ರ ಕಡೆಯಿಂದ ಹಾಕಿಸ್ಕೊಂಡ್ರಿ ಅವರು. ಇದು ಏನ್ ತೋರ್ಸಾಯ್ತಪ್ಪ ಅಂದ್ರೆ ಮೇಲಿನ ನಾಟಕಲ್ಲ ಒಳನೋಟಕನ್ನು ಕೂಡ ಏನ್ ತೋರಿಸಿತಪ್ಪ ಅಂದ್ರೆ ಇವ್ರು ದುಡ್ಡು ತಗೊಂಡು ಆರೋಪಿನ ಕಡೆಯಿಂದ ನಮ್ಗೆ ಅನ್ಯಾಯ ಮಾಡಕತ್ತಾರ. ಆದ್ರೆ ಇದು ನ್ಯಾಯಸಮ್ಮತವಾಗಿ ನಮಗೆ ಅಮೌಂಟ್ ಹೊಳ್ಳಿ ಬರ್ತೈತೆ ಬರುವುದಿಲ್ಲ. ಈ ಅಕ್ಯೂಸ್ಡ್ ಏನದನಲ್ಲ, ಇವೇನು ಆರೋಪಿ ಏನದಲ್ಲ, ಇದು ಒಂದಲ್ಲ, ಇದೇ ರೀತಿ ಸುಮಾರು ಒಂದು 18 ರಿಂದ 20 ಕೇಸ್ಗಳನ್ನ ಇದೇ ರೀತಿ ಅದಾವ್ರಿ. ಯಾವುದೂ ಕೂಡ ಪೊಲೀಸ್ ಇಲಾಖೆದವರು ಇದನ್ನು ತನಿಖೆ ಮಾಡಿಲ್ಲ. ಪ್ರಕರಣವನ್ನು ದಾಖಲಿಸಿ 2 ವರ್ಷ ಕಳೆದರೂ ಪೊಲೀಸರು ಆರೋಪಿಯನ್ನ ಬಂಧಿಸಿಲ್ಲ. ರಾಜೇಂದ್ರ ಜೊತೆಗೆ ಪೊಲೀಸರು ಕೈ ಜೋಡಿಸಿದರ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್. ಇಲ್ಲೊಬ್ಬರಿಗೆ ಮದ್ಯದ ಅಂಗಡಿ ಲೈಸೆನ್ಸ್ ಕೊಡಿಸೋದಾಗಿ ಲಕ್ಷಾಂತರ ರೂಪಾಯಿ ವಂಚಿಸಿರುವ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಅಲ್ಲದೆ ನ್ಯಾಯ ಕೇಳಲು ಠಾಣೆಗೆ ಹೋದ್ರೆ ಪೊಲೀಸರು ಸಹ 500 ರಿಂದ 1,000 ರೂಪಾಯಿ ಪೀಕಿದ್ದಾರಂತೆ. ಈ ಕುರಿತು ಒಂದು ವರದಿ ನೋಡಿ. ಬಾರ್ ಲೈಸೆನ್ಸ್ ಕೊಡಿಸುವುದಾಗಿ ಲಕ್ಷ ವಂಚನೆ. 69 ಲಕ್ಷ ಕಳೆದುಕೊಂಡು ಹಾವೇರಿ ವ್ಯಕ್ತಿ ಕಂಗಾಲ್. ಈ ಫೋಟೋದಲ್ಲಿ ಕಾಣ್ತಿರುವ ಈ ವ್ಯಕ್ತಿ ಹೆಸರು ರಾಜೇಂದ್ರ ಅಂತ. ಈತ ಸಾಮಾನ್ಯನಲ್ಲ ಬಿಡಿ. ಈತನನ್ನ ನಂಬಿದ ಸುರೇಶ್ ಜಾಧವ್ ಎಂಬುವರು ಲಕ್ಷ ಹಣ ಕಳ್ಕೊಂಡು ಕಂಗಾಲಾಗಿ ಹೋಗಿದ್ದಾರೆ. CL7 ಮತ್ತು CL9 ಬಾರ್ ಲೈಸೆನ್ಸ್ ಕೊಡಿಸುವುದಾಗಿ ಈ ರಾಜೇಂದ್ರ ಬರೋಬ್ಬರಿ ಒಂದಲ್ಲ ಎರಡಲ್ಲ 69 ಲಕ್ಷ ರೂಪಾಯಿ ಹಣವನ್ನು ಇಸ್ಕೊಂಡಿದ್ದಂತೆ. ಆದ್ರೆ ಈಗ ಬಾರ್ ಲೈಸೆನ್ಸೂ ಇಲ್ಲ, ಕೊಟ್ಟ ಹಣವೂ ಇಲ್ಲದೆ ಸುರೇಶ್ ಜಾಧವ್ ಮೋಸ ಹೋಗಿದ್ದಾರೆ. ಹಾವೇರಿಯ ಸುರೇಶ್ ಜಾಧವ್ಗೆ ದಾವಣಗೆರೆಯ ರಾಜೇಂದ್ರ ಎಸ್ ವಂಚಿಸಿರುವಂತಹ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಹಾವೇರಿಯ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆದರೆ ಕಳೆದ 2.5 ವರ್ಷಗಳಿಂದ ಸುರೇಶ್ ಜಾಧವ್ ಪೊಲೀಸ್ ಠಾಣೆಗೆ ಓಡಾಡುತ್ತಲೇ ಇದ್ದಾರೆ. ನ್ಯಾಯ ಮಾತ್ರ ಸಿಗ್ತಿಲ್ಲ. ನಿಮಗೆ ಅಟ್ರಾಸಿಟಿ ಕೇಸ್ ಹಾಕಿ ನಿಮಗೆ ಒಳಗಡೆ ಹಾಕಿಸ್ತೀನಿ, ನಮ್ಮ ಮಾವ SP ಇದ್ದಾರೆ ಅಂತೇಳಿ ಎಲ್ಲ ಸುಳ್ಳು ಕತೆ ಹೇಳಿ ಮಾಡ್ತಾ ಬಂದ. ಕೊನೆಗೆ ಬೇಸತ್ತು ನಾನು ನಮ್ಮ ಅಣ್ಣಗೆ ಹೇಳಿದೆ. ನಮ್ಮ ಅಣ್ಣವ್ರು ಹೇಳಿದ್ರೆ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಜುರಿಸ್ಟಿಕ್ಷನ್ ಆದ CN ಪೊಲೀಸ್ ಸ್ಟೇಷನ್, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಬಂದು ನಾವು ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟರೆ ಅವರು ಸತ್ಯಾಸತ್ಯ ತರ್ಕೊಂಡು ಇದು FIR ಮಾಡಬೇಕು ಅಂತೇಳಿ ನಮಗೆ ಒಂದು 5 ದಿವಸ ಬಿಟ್ಟು ಬಂದ ಮೇಲೆ 17 ಜುಲೈ 2023ಕ್ಕೆ 56/2023 FIR ನಂಬರ್ FIR ರಿಜಿಸ್ಟರ್ ಮಾಡಿಕೊಂಡ್ರು.
ಇನ್ನು ಕಳೆದ 2 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿರುವಂತಹ ಸುರೇಶ್ ಜಾಧವ್ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ನೊಂದವರಿಂದಲೇ ಪೊಲೀಸರು ಹಣ ವಸೂಲಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಸೈಬರ್ ಕ್ರೈಂ ಪೊಲೀಸರ ವಿರುದ್ಧ ಸುರೇಶ್ ಜಾಧವ್ ಆರೋಪಿಸಿದ್ದಾರೆ. ಪ್ರತಿ ಬಾರಿ ಸ್ಟೇಷನ್ಗೆ ಹೋದಾಗ 1000ರಿಂದ 500 ರೂಪಾಯಿ ಅಂತ ಫೋನ್ ಪೇ ಮೂಲಕ ಹಣವನ್ನ ತೆಗೆದುಕೊಂಡಿದ್ದಾರಂತೆ. ಅದೇ ರೀತಿ ಆ ಸ್ಟೇಷನ್ ನಲ್ಲಿದ್ದಂತಹ ಹಲವಾರು ಇನ್ನು ಕೆಲವೊಂದಿಷ್ಟು ಪೊಲೀಸರು ಏನ್ ಮಾಡಿದಾರಪ್ಪ ಅಂದ್ರೆ ನಮ್ಮ ತಮ್ಮನ ಕಡೆಯಿಂದ ಕೆಲವೊಂದಿಷ್ಟು ದುಡ್ಡನ್ನ ಫೋನ್ ಪೇ ಮುಖಾಂತರ ಅವ್ರ ಕಡೆಯಿಂದ ಹಾಕಿಸ್ಕೊಂಡ್ರಿ ಅವರು. ಇದು ಏನ್ ತೋರ್ಸಾಯ್ತಪ್ಪ ಅಂದ್ರೆ ಮೇಲಿನ ನಾಟಕಲ್ಲ ಒಳನೋಟಕನ್ನು ಕೂಡ ಏನ್ ತೋರಿಸಿತಪ್ಪ ಅಂದ್ರೆ ಇವ್ರು ದುಡ್ಡು ತಗೊಂಡು ಆರೋಪಿನ ಕಡೆಯಿಂದ ನಮ್ಗೆ ಅನ್ಯಾಯ ಮಾಡಕತ್ತಾರ ಇವ್ರು. ಆದ್ರೆ ಇದು ನ್ಯಾಯಸಮ್ಮತವಾಗಿ ನಮಗೆ ಅಮೌಂಟ್ ಹೊಳ್ಳಿ ಬರ್ತೈತೆ ಬರುವುದಿಲ್ಲ. ಈ ಅಕ್ಯೂಸ್ಡ್ ಏನದಲ್ಲ ಇವೇನು ಆರೋಪಿ ಏನದಲ್ಲ ಇದು ಒಂದಲ್ಲ, ಇದೇ ರೀತಿ ಸುಮಾರು ಒಂದು 18ರಿಂದ 20 ಕೇಸ್ಗಳನ್ನ ಇದೇ ರೀತಿ ಅದಾವ್ರಿ. ಯಾವುದೂ ಕೂಡ ಪೊಲೀಸ್ ಇಲಾಖೆದವರು ಇದನ್ನ ತನಿಖೆ ಮಾಡಿಲ್ಲ. ಪ್ರಕರಣವನ್ನ ದಾಖಲಿಸಿ 2 ವರ್ಷ ಕಳೆದರೂ ಪೊಲೀಸರು ಆರೋಪಿಯನ್ನ ಬಂಧಿಸಿಲ್ಲ. ರಾಜೇಂದ್ರ ಜೊತೆಗೆ ಪೊಲೀಸರು ಕೈ ಜೋಡಿಸಿದ್ರ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್. ಇಲ್ಲೊಬ್ಬರಿಗೆ ಮದ್ಯದ ಅಂಗಡಿ ಲೈಸೆನ್ಸ್ ಕೊಡಿಸೋದಾಗಿ ಲಕ್ಷಾಂತರ ರೂಪಾಯಿ ವಂಚಿಸಿರುವ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಅಲ್ಲದೆ ನ್ಯಾಯ ಕೇಳಲು ಠಾಣೆಗೆ ಹೋದ್ರೆ ಪೊಲೀಸರು ಸಹ 500ರಿಂದ 1,000 ರೂಪಾಯಿ ಪೀಕಿದ್ದಾರಂತೆ. ಈ ಕುರಿತು ಒಂದು ವರದಿ ನೋಡಿ. ಬಾರ್ ಲೈಸೆನ್ಸ್ ಕೊಡಿಸುವುದಾಗಿ ಲಕ್ಷ ವಂಚನೆ. 69 ಲಕ್ಷ ಕಳೆದುಕೊಂಡು ಹಾವೇರಿ ವ್ಯಕ್ತಿ ಕಂಗಾಲ್. ಈ ಫೋಟೋದಲ್ಲಿ ಕಾಣ್ತಿರುವ ಈ ವ್ಯಕ್ತಿ ಹೆಸರು ರಾಜೇಂದ್ರ ಅಂತ. ಈತ ಸಾಮಾನ್ಯನಲ್ಲ ಬಿಡಿ. ಈತನನ್ನ ನಂಬಿದ ಸುರೇಶ್ ಜಾಧವ್ ಎಂಬುವರು ಲಕ್ಷ ಹಣ ಕಳ್ಕೊಂಡು ಕಂಗಾಲಾಗಿ ಹೋಗಿದ್ದಾರೆ. CL7 ಮತ್ತು CL9 ಬಾರ್ ಲೈಸೆನ್ಸ್ ಕೊಡಿಸುವುದಾಗಿ ಈ ರಾಜೇಂದ್ರ ಬರೋಬ್ಬರಿ ಒಂದಲ್ಲ ಎರಡಲ್ಲ 69 ಲಕ್ಷ ರೂಪಾಯಿ ಹಣವನ್ನ ಇಸ್ಕೊಂಡಿದ್ದಂತೆ. ಆದ್ರೆ ಈಗ ಬಾರ್ ಲೈಸೆನ್ಸೂ ಇಲ್ಲ, ಕೊಟ್ಟ ಹಣವೂ ಇಲ್ಲದೆ ಸುರೇಶ್ ಜಾಧವ್ ಮೋಸ ಹೋಗಿದ್ದಾರೆ. ಹಾವೇರಿಯ ಸುರೇಶ್ ಜಾಧವ್ಗೆ ದಾವಣಗೆರೆಯ ರಾಜೇಂದ್ರ ಎಸ್ ವಂಚಿಸಿರುವಂತಹ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಹಾವೇರಿಯ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆದರೆ ಕಳೆದ 2.5 ವರ್ಷಗಳಿಂದ ಸುರೇಶ್ ಜಾಧವ್ ಪೊಲೀಸ್ ಠಾಣೆಗೆ ಓಡಾಡುತ್ತಲೇ ಇದ್ದಾರೆ. ನ್ಯಾಯ ಮಾತ್ರ ಸಿಗ್ತಿಲ್ಲ. ನಿಮಗೆ ಅಟ್ರಾಸಿಟಿ ಕೇಸ್ ಹಾಕಿ ನಿಮಗೆ ಒಳಗಡೆ ಹಾಕಿಸ್ತೀನಿ, ನಮ್ಮ ಮಾವ SP ಇದ್ದಾರೆ ಅಂತೇಳಿ ಎಲ್ಲ ಸುಳ್ಳು ಕತೆ ಹೇಳಿ ಮಾಡ್ತಾ ಬಂದ. ಕೊನೆಗೆ ಬೇಸತ್ತು ನಾನು ನಮ್ಮ ಅಣ್ಣಗೆ ಹೇಳಿದೆ. ನಮ್ಮ ಅಣ್ಣವ್ರು ಹೇಳಿದ್ರೆ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಜುರಿಸ್ಟಿಕ್ಷನ್ ಆದ CN ಪೊಲೀಸ್ ಸ್ಟೇಷನ್, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಬಂದು ನಾವು ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟರೆ ಅವರು ಸತ್ಯಾಸತ್ಯ ತರ್ಕೊಂಡು ಇದು FIR ಮಾಡಬೇಕು ಅಂತೇಳಿ ನಮಗೆ ಒಂದು 5 ದಿವಸ ಬಿಟ್ಟು ಬಂದ ಮೇಲೆ 17 ಜುಲೈ 2023ಕ್ಕೆ 56/2023 FIR ನಂಬರ್ FIR ರಿಜಿಸ್ಟರ್ ಮಾಡಿಕೊಂಡ್ರು. ಇನ್ನು ಕಳೆದ 2 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿರುವಂತಹ ಸುರೇಶ್ ಜಾಧವ್ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ನೊಂದವರಿಂದಲೇ ಪೊಲೀಸರು ಹಣ ವಸೂಲಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಸೈಬರ್ ಕ್ರೈಂ ಪೊಲೀಸರ ವಿರುದ್ಧ ಸುರೇಶ್ ಜಾಧವ್ ಆರೋಪಿಸಿದ್ದಾರೆ. ಪ್ರತಿ ಬಾರಿ ಸ್ಟೇಷನ್ಗೆ ಹೋದಾಗ 1000ರಿಂದ 500 ರೂಪಾಯಿ ಅಂತ ಫೋನ್ ಪೇ ಮೂಲಕ ಹಣವನ್ನ ತೆಗೆದುಕೊಂಡಿದ್ದಾರಂತೆ. ಅದೇ ರೀತಿ ಆ ಸ್ಟೇಷನ್ ನಲ್ಲಿದ್ದಂತಹ ಹಲವಾರು ಇನ್ನು ಕೆಲವೊಂದಿಷ್ಟು ಪೊಲೀಸರು ಏನ್ ಮಾಡಿದಾರಪ್ಪ ಅಂದ್ರೆ ನಮ್ಮ ತಮ್ಮನ ಕಡೆಯಿಂದ ಕೆಲವೊಂದಿಷ್ಟು ದುಡ್ಡನ್ನ ಫೋನ್ ಪೇ ಮುಖಾಂತರ ಅವ್ರ ಕಡೆಯಿಂದ ಹಾಕಿಸ್ಕೊಂಡ್ರಿ ಅವರು. ಇದು ಏನ್ ತೋರ್ಸಾಯ್ತಪ್ಪ ಅಂದ್ರೆ ಮೇಲಿನ ನಾಟಕಲ್ಲ ಒಳನೋಟಕನ್ನು ಕೂಡ ಏನ್ ತೋರಿಸಿತಪ್ಪ ಅಂದ್ರೆ ಇವ್ರು ದುಡ್ಡು ತಗೊಂಡು ಆರೋಪಿನ ಕಡೆಯಿಂದ ನಮ್ಗೆ ಅನ್ಯಾಯ ಮಾಡಕತ್ತಾರ ಇವ್ರು. ಆದ್ರೆ ಇದು ನ್ಯಾಯಸಮ್ಮತವಾಗಿ ನಮಗೆ ಅಮೌಂಟ್ ಹೊಳ್ಳಿ ಬರ್ತೈತೆ ಬರುವುದಿಲ್ಲ. ಈ ಅಕ್ಯೂಸ್ಡ್ ಏನದಲ್ಲ ಇವೇನು ಆರೋಪಿ ಏನದಲ್ಲ ಇದು ಒಂದಲ್ಲ, ಇದೇ ರೀತಿ ಸುಮಾರು ಒಂದು 18ರಿಂದ 20 ಕೇಸ್ಗಳನ್ನ ಇದೇ ರೀತಿ ಅದಾವ್ರಿ. ಯಾವುದೂ ಕೂಡ ಪೊಲೀಸ್ ಇಲಾಖೆದವರು ಇದನ್ನ ತನಿಖೆ ಮಾಡಿಲ್ಲ. ಪ್ರಕರಣವನ್ನ ದಾಖಲಿಸಿ 2 ವರ್ಷ ಕಳೆದರೂ ಪೊಲೀಸರು ಆರೋಪಿಯನ್ನ ಬಂಧಿಸಿಲ್ಲ. ರಾಜೇಂದ್ರ ಜೊತೆಗೆ ಪೊಲೀಸರು ಕೈ ಜೋಡಿಸಿದ್ರ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ.